ಅಮೆರಿಕದ ಅತ್ಯಾಧುನಿಕ F-35 ಫೈಟರ್ ಜೆಟ್ ಒಂದನ್ನು ನಾವು ಹೊಡೆದುರುಳಿಸಿದ್ದೇವೆ ಅಂತ ಇರಾನ್ ಹೇಳಿದೆ. ಈ ಬಗ್ಗೆ IRGC ವಿಡಿಯೋವೊಂದನ್ನು ರಿಲೀಸ್ ಮಾಡಿದೆ. ಬೆಳಗ್ಗೆ 2:30 ಸುಮಾರಿಗೆ ದುಬೈ ಬಳಿ ಅಮೆರಿಕಾಗೆ ಸೇರಿದ ಫೈಟರ್ ಜೆಟ್ ನಾವು ಹೊಡೆದುರುಳಿಸಿದ್ದೇವೆ ಹೀಗಂತ ಇರಾನ್ ಹೇಳಿದೆ. ಈ ಬಗ್ಗೆ ಅಮೆರಿಕ ಸೆಂಟ್ರಲ್ ಕಮಾಂಡರ್ ವಕ್ತಾರ ಕ್ಯಾಪ್ಟನ್ ಟಿಮ್ ಹಾಕಿನ್ಸ್ ಮಾತನಾಡಿದ್ದು, IRGC ಹೇಳ್ತಿರೋದು ಸುಳ್ಳು. ಕಾಂಬ್ಯಾಟ್ ಮಿಷನ್ ವೇಳೆ ನಮ್ಮ F-35 ಜೆಟ್ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದೆ. ಜೆಟ್ನ ಪೈಲಟ್ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ಹಾನಿ ಇಲ್ಲ ಅಂತ ಮಾಹಿತಿ ಕೊಟ್ಟರು. ಇರಾನ್ ಸೇನಾಪಡೆ IRGC ಮುಖ್ಯಸ್ಥ ಅಲಿ ಮೊಹಮ್ಮದ್ ನೈನಿಯನ್ನ ಹತ್ಯೆ ಮಾಡಿದ್ದೇವೆ ಅಂತ ಇಸ್ರೇಲ್ ಹೇಳಿದೆ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ನೈನಿ ಹತ್ಯೆಯಾಗಿದೆ ಎನ್ನಲಾಗುತ್ತಿದೆ. ಈ ಬಗ್ಗೆ ಮಾತಾಡಿರೋ IRGC ಅಲಿ ಮೊಹಮ್ಮದ್ ನೈನಿ ಹತ್ಯೆಯಾಗಿರುವುದು ನಿಜ ಅಂತ ಒಪ್ಪಿಕೊಂಡಿದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ದುಬೈ ಅಬುಧಾಬಿ ಮೇಲೂ ಇರಾನ್ ಅಟ್ಯಾಕ್ ಮುಂದುವರೆಸಿದೆ. ಡ್ರೋನ್ ಮೂಲಕ ಇರಾನ್ ದಾಳಿ ನಡೆಸಿದೆ. ಇರಾನ್ನ ಕ್ಷಿಪಣಿಗಳನ್ನು ಅಮೆರಿಕ ಹೊಡೆದುರುಳಿಸ್ತಾ ಇದೆ. ಇನ್ನು ಇರಾನ್ನ ಕ್ಷಿಪಣಿಗಳನ್ನು ಹೊಡೆದುರುಳಿಸುವಲ್ಲಿ ಏರ್ ಡಿಫೆನ್ಸ್ ಸಕ್ರಿಯವಾಗಿದೆ. ಇರಾನ್ ಕ್ಷಿಪಣಿ ಡ್ರೋನ್ಗಳ ಮೇಲೆ ಪ್ರತಿದಾಳಿ ಮಾಡ್ತಾ ಇರೋ ಅಮೆರಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಇರಾನ್ನ ದಾಳಿಯನ್ನು ತಡೆಯುವಲ್ಲಿ ಯಶಸ್ವಿಯಾಗಿದೆ. ಕುವೈತ್ ಮೇಲೆ ಇರಾನ್ ಘೋರ ದಾಳಿ ನಡೆಸಿದೆ. ಕುವೈತ್ನ ತೈಲ ಸಂಸ್ಕರಣಾ ಘಟಕದ ಮೇಲೆ ಕ್ಷಿಪಣಿ ಹಾಗೂ ಡ್ರೋನ್ಗಳಿಂದ ಭಯಾನಕ ಅಟ್ಯಾಕ್ ಮಾಡಿದೆ. ಇರಾನ್ ದಾಳಿಯಿಂದ ಕುವೈತ್ ತತ್ತರಿಸಿ ಹೋಗಿದೆ. ಮಿನಾ ಅಬ್ದುಲ್ಲಾ ಸಂಸ್ಕರಣಾಗಾರದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಇರಾನ್ ದಾಳಿಯಿಂದ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಇನ್ನು ಕುವೈತ್ ಮೇಲಿನ ಇರಾನ್ ದಾಳಿಯನ್ನ ಕುವೈತ್ ಖಂಡಿಸಿದ್ದು, ಇರಾನ್ ಕೂಡಲೇ ದಾಳಿ ನಿಲ್ಲಿಸಬೇಕು ಅಂತ ಹೇಳಿದೆ. ಯುದ್ಧ ಪೀಡಿತ ಇರಾನ್ನಲ್ಲಿ 178 ಜನರನ್ನ ಬಂಧಿಸಲಾಗಿದೆ. ಅಮೆರಿಕ ಹಾಗೂ ಇಸ್ರೇಲ್ ಪರ ಗೂಢಚರ್ಯೆ ನಡೆಸಿರುವ ಆರೋಪದ ಹಿನ್ನೆಲೆ ಇವರಿಗೆ ಒಟ್ಟು 178 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಕೆಲವೊಂದು ಸೂಕ್ಷ್ಮ ಸ್ಥಳಗಳ ಬಗ್ಗೆ ಅಮೆರಿಕ ಹಾಗೂ ಇಸ್ರೇಲ್ಗೆ ಮಾಹಿತಿ ಕೊಟ್ಟಿರುವ ಆರೋಪ ಕೇಳಿಬಂದಿದೆ. ಇಷ್ಟಲ್ಲದೆ ಕೆಲವು ಆಯ್ದ ಸ್ಥಳಗಳ ಮೇಲೂ ದಾಳಿ ಮಾಡೋದಕ್ಕೆ ಸಂಚು ರೂಪಿಸಿದ್ರು ಅಂತ IRGC ಆರೋಪಿಸಿದೆ. ಇರಾನ್ ವಿರುದ್ಧ ಯಾರೇ ಸಂಚು ರೂಪಿಸಿದ್ರು ಅವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ IRGC ಖಡಕ್ ಎಚ್ಚರಿಕೆ ರವಾನಿಸಿದೆ. ಕೊಲ್ಲಿ ರಾಷ್ಟ್ರಗಳ ಯುದ್ಧದಿಂದ ತೈಲಕ್ಕೆ ಬಿಕ್ಕಟ್ಟು ಉಂಟಾಗಿದೆ. ಹರ್ಮುಜ್ ಜಲಸಂಧಿ ಸಮುದ್ರ ಮಾರ್ಗ ತಡೆಗೆ ಆಕ್ರೋಶ ಕೇಳಿಬಂದಿದೆ. ಇರಾನ್ ವಿರುದ್ಧ ಯುರೋಪ್ ರಾಷ್ಟ್ರಗಳ ಆಕ್ರೋಶ ವ್ಯಕ್ತಪಡಿಸಿದೆ. ತೈಲ ಸಂಸ್ಕರಣಾಗಳ ಘಟಕಗಳ ಮೇಲೆ ದಾಳಿಗೂ ಐರೋಪ್ಯ ಒಕ್ಕೂಟ ಖಂಡಿಸಿದೆ. ಕೂಡಲೇ ಹರ್ಮುಜ್ ಜಲಸಂಧಿ ಓಪನ್ ಮಾಡಬೇಕು. ಇರಾನ್ ತನ್ನ ಯುದ್ಧ ನೌಕೆಗಳನ್ನು ಹಿಂಪಡಿಬೇಕು. ಒಂದು ವೇಳೆ ಇರಾನ್ ಸುಮ್ಮನಾಗದಿದ್ರೆ ನಾವು ಎಲ್ಲದಕ್ಕೂ ರೆಡಿ ಅಂತ UK, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್ಸ್ ಮತ್ತು ಇಟಲಿ ಒಳಗೊಂಡಂತಹ ಯುರೋಪಿಯನ್ ರಾಷ್ಟ್ರಗಳು ಜಂಟಿ ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಹಿನ್ನೆಲೆ ತೈಲಕ್ಕೆ ಅಭಾವ ಉಂಟಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿರುವ ತೈಲ ಸಂಸ್ಕರಣಾಗಾರವನ್ನೇ ಗುರಿಯಾಗಿಸಿ ಇರಾನ್ ದಾಳಿ ಮಾಡುತ್ತಿದೆ. ಇನ್ನು ಹಾರ್ಮುಜ್ ಜಲಸಂಧಿ ತಡೆ ಹಿಡಿದಿರೋ ಕಾರಣ ತೈಲ ಉತ್ಪನ್ನಗಳ ಸರಬರಾಜಿನಲ್ಲಿ ವ್ಯತ್ಯಯ ಆಗಿದೆ. ಇತ್ತ ವಿಯೆಟ್ನಾಂನಲ್ಲಿ ಪೆಟ್ರೋಲ್ ಬೆಲೆ ರಾತ್ರೋರಾತ್ರಿ ಏರಿಕೆಯಾಗಿದ್ದು, ತೈಲ ಮತ್ತು ಗ್ಯಾಸ್ ಅಭಾವದಿಂದ ವಿಯೆಟ್ನಾಂ ಸರ್ಕಾರ ಶೇಕಡಾ 20% ಪೆಟ್ರೋಲ್ ದರ ಏರಿಕೆ ಮಾಡಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಬಿಸಿ ಆಶ್ರಮಗಳಿಗೂ ತಟ್ಟಿದೆ. ಬೆಂಗಳೂರು ಹೊರವಲಯದ ನೆಲಮಂಗಲ ಬಳಿ ಇರೋ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಅಡುಗೆ ಮಾಡಲು ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. 165 ಜನ ನಿರಾಶ್ರಿತರು ಇರುವಂತಹ ಆಶ್ರಮದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಇನ್ನು ಆಶ್ರಮದ ಸಂಸ್ಥಾಪಕ ಜನಸ್ನೇಹಿ ಯೋಗೇಶ್ ಮಾತನಾಡಿದ್ದು, 3 ಹೊತ್ತು ಅಡುಗೆ ಮಾಡಲು ಕಷ್ಟ ಆಗ್ತಾ ಇದೆ, ದಯವಿಟ್ಟು ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಲೆ ಮಾಡಿರೋದ್ರಿಂದ ಸ್ವಲ್ಪ ರಾಜ್ಯದಲ್ಲಿ ಗ್ಯಾಸಿನ ಸಮಸ್ಯೆ ತುಂಬಾನೇ ಎದ್ದು ಕಾಡ್ತಾ ಇದೆ. ಇವತ್ತು 165 ಜನ ಇರತಕ್ಕಂತ ಈ ಜಾಗದಲ್ಲಿ ಗ್ಯಾಸಿನ ಅಭಾವ ಅನ್ನೋದು ತುಂಬಾನೇ ಎದ್ದು ಕಾಡ್ತಾ ಇದೆ. ಹಾಗಾಗಿ ಗ್ಯಾಸ್ ಅನ್ನ ವಂಚೋದಕ್ಕೆ ಸಾಧ್ಯ ಆಗದಲೆ ಈಗ ಆಲ್ರೆಡಿ ಆಶ್ರಮ ಅಂತ ಹೇಳಿದ್ರು ಕೂಡ 3 ರಿಂದ 4 ಸಾವಿರ ಕೊಡಿ, 3 ಸಾವಿರ ಕೊಡಿ, 5 ಸಾವಿರ ಕೊಡಿ ಅಂತ ಕೇಳುವಂತ ಸಂದರ್ಭಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹಾಗಾಗಿ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ದಿಕ್ಕು ತೋಚದೆ ಇವತ್ತು ನಾವು ಸೌದೆ ಒಲೆಯ ಮೊರೆ ಹೋಗಿದೀವಿ ಅಂತಾನೆ ಹೇಳ್ಬೋದು. ಒಲೆಯ ಸೌದೆಯಲ್ಲಿ ಅಡಿಗೆ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಆದಷ್ಟು ಬೇಗ ಪ್ರತಿಯೊಬ್ರು ಮನೆಗೂ ಪ್ರತಿಯೊಬ್ಬ ಮನೆಗೇನೋ ಗ್ಯಾಸ್ ಸಿಗ್ತಾ ಇರ್ಬೋದು, ಬಟ್ ಎಷ್ಟೋ ಸಂಘ ಸಂಸ್ಥೆಗಳಿಗೆ, ಆಶ್ರಮಗಳಿಗೆ, ಮಠಗಳಿಗೆ ಆ ಗ್ಯಾಸಿನ ಅಭಾವ ಕಾಡ್ತಿದೆ ಅಂತಾನೆ ಹೇಳ್ಬೋದು. ಹಾವೇರಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಿಲಿಂಡರ್ ಶಾಕ್ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಬೀದಿ ಬದಿ ವ್ಯಾಪಾರವೇ ಬಂದ್ ಆಗಿದೆ. ಬೀದಿ ಬದಿ ಹೆಚ್ಚಾಗಿ ವ್ಯಾಪಾರ ಮಾಡ್ತಾ ಇದ್ದಿದ್ದು ಉಪಹಾರ ಹಾಗೂ ಎಗ್ ರೈಸ್ ಅನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆದರೆ ಕಳೆದ 8-10 ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಬೀದಿ ಬದಿ ವ್ಯಾಪಾರಿಗಳು ಸಮಸ್ಯೆಯನ್ನ ಅನುಭವಿಸುತ್ತಿದ್ದಾರೆ. ಹಾವೇರಿಯ PB ರೋಡ್ ಅಲ್ಲಿರೋ ಬಹುತೇಕ
ಬಂಡಿಗಳು ಕ್ಲೋಸ್ ಆಗಿದೆ. ತಮ್ಮಲ್ಲಿ ಉಳಿದಿರೋ ಸಿಲಿಂಡರ್ಗಳನ್ನೇ ಬಳಸಿ ಕೆಲವು ಬಂಡಿಗಳು ಓಪನ್ ಆಗಿವೆ. ಮಾಡ್ತಾ ಇದೀವಿ ಸರ್. ಇವಾಗ ಹೆಂಗಿದಾಗಿದೆ ಅಂದ್ರೆ ನಮ್ಮ ಸಿಲಿಂಡರ್ ಎಷ್ಟಿದೆ ಅಷ್ಟು ಯೂಸ್ ಮಾಡೋದು, ಆಯ್ತು ಸರಿ ಇಲ್ಲ ಬಂದ್ ಮಾಡ್ಕೊಂಡು ಹೋಗ್ಬಿಡೋದು. 1 ಅವರ್ ಆಯ್ತು ಇಲ್ಲ ಅರ್ಧ ಗಂಟೆ ಆಯ್ತು ಅಷ್ಟೇ, ಎಷ್ಟಾಗುತ್ತೆ ವ್ಯಾಪಾರ ಅಷ್ಟು ಮಾಡ್ಕೊಂಡು ಹೋಗ್ಬಿಡೋದು. ಸಿಲಿಂಡರ್ ಇಲ್ಲ ಅಂದ್ರೆ ಮುಂದೆ ಮುಗೀತು. ಎಲ್ಲ ಸರಿ ಮಾಡ್ಕೊಡ್ಬೇಕಂತ ಹೇಳ್ತೀವಿ. ಇವರು ಅದನ್ನೆಲ್ಲ ಹಿಂಗೆ ಬಂದ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಂಟ್ರೆ ಎಲ್ಲ ಸಮಸ್ಯೆ ಆಗ್ತದೆ. ನಮ್ಗೆ ಇಲ್ಲಿ ಹೊಡ್ತಾ ಬಿದ್ದಿದೆ ಸರ್, ಆಲ್ರೆಡಿ ಬೀಳ್ತಾ ಇದ್ರೆ ಬಿದ್ದು ಹೋಗಿದೆ ಅಲ್ಲೇ ಕುಂತಿಲ್ರಿ. ನಾವು ಅದ್ರ ಮ್ಯಾಗ ಹೊಟ್ಟೆ ಪಾಡು ಮಾಡ್ಕೊಂಡು ನಾವು ಕುಂತಿದ್ರಿ. ಅದು ಅದ್ರ ನೋಡಗ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ನಾವು ಮಾಡಕ್ ಕುಂತೀವ್ರಿ. ಈಗ ನೋಡಿದ್ರೆ ಈ ಸಿಲಿಂಡರ್ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡನ್ರಿ. ಈಗ ಒಂದು 8 ದಿನ ಏನೋ 8-9 ದಿನ ಆಯ್ತು. ಅದು ಇದ್ದಿದ್ದು ಒಂದು ಸ್ಟಾಕ್ ಇದ್ರೆ ಅದನ್ನ ಚಾಲು ಮಾಡ್ಕೊಂಡು ಮಾಡಾಕೊಂತೀವ್ರಿ. ಅದು ಏನ್ರಿ 1 ತಾಸು 2 ತಾಸು ಚಾಲು ಮಾಡೋದು, ಬಂದ್ ಮಾಡಿ ಮನೆಗೆ ಹೋಗೋದು ಮಾಡಾಕೊಂತೀವಿ. ಅವ್ರು ಸಿಲಿಂಡರ್ ಕೊಡಂಗಿಲ್ಲ ನಾವು ಕುಂತಾರಲ್ರಿ. ಏನಾರು ಕೇಳಿದ್ರೆ 3,000 3,500 ಕಮರ್ಷಿಯಲ್ 3,500 ಅಂತ, HP ತಗೊಂಡ್ರೆ 2,500 ಅಂತ. ಹಂಗಂದ್ರೆ ನಾವ್ ಏನ್ ಮಾಡನ್ರಿ ದುಡ್ಡು ತಿನ್ನಾರ. ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಮೆನು ಕಟ್ ಮಾಡಲಾಗಿದೆ. ಪರೋಕ್ಷವಾಗಿ ಅಕ್ಕಿ ವ್ಯಾಪಾರಿಗಳ ಮೇಲೂ ಇದು ಪ್ರಭಾವ ಬೀರಿದೆ. ಹೋಟೆಲ್ಗಳಿಗೆ ಸರಬರಾಜಾಗ್ತಾ ಇದ್ದ ಅಕ್ಕಿ ಸೇಲಾಗದೆ ಹಾಗೆ ಉಳಿದಿದೆ. ಗೋಡೌನ್ನಲ್ಲಿ 25% ಅಕ್ಕಿ ಹಾಗೆ ಉಳ್ಕೊಂಡಿದೆ. ಕೆಲವು ಹೋಟೆಲ್ಗಳು ಈಗಾಗಲೇ ಬೀಗ ಹಾಕಿದ್ದು, ಕೆಲವು ಹೋಟೆಲ್ಗಳಲ್ಲಿ ಮೆನು ಕಟ್ ಆಗಿದೆ. ಕಳೆದ 1 ವಾರದಲ್ಲಿ 20-25% ಅಕ್ಕಿ ಮಾರಾಟ ಕುಸಿತವಾಗಿದೆ. ಇದೇ ಪರಿಸ್ಥಿತಿ ಮುಂದಾದರೆ ಗೋಡೌನ್ ತುಂಬಿ ಲಾರಿಗಳಿಂದ ಅಕ್ಕಿ ಇಳಿಸದ ಪರಿಸ್ಥಿತಿ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಉಳಿದಿರುವ ಮಧ್ಯೆನೇ ಶಾಮನೂರು ಕುಟುಂಬ ಒತ್ತಡದ ತಂತ್ರಕ್ಕೆ ಮುಂದಾಯಿತಾ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಟಿಕೆಟ್ ಘೋಷಣೆಗೂ ಮುನ್ನವೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಸಿದ್ದಾರೆ. ಕುಟುಂಬದ ಆರಾಧ್ಯ ದೈವ ಕಲ್ಲೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸಿದ ಬಳಿಕ ಜ್ಯೋತಿಷ್ಯರ ಸಲಹೆಯ ಮೇರೆಗೆ ಅಮೃತ ಸಿದ್ಧಿ ಯೋಗದ ಸಮಯದಲ್ಲಿ ತಾಯಿ ಜೊತೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಟಿಕೆಟ್ ಸಲ್ಲಿಕೆಗೂ ಮುನ್ನವೇ ಟಿಕೆಟ್ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆ ಸಂದರ್ಭದಲ್ಲಿ ಮಾತನಾಡಿದ ಸಮರ್ಥ್, ನನಗೆ ಪಕ್ಷದಿಂದ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ಇದ್ದೆ, ಗೆದ್ದೆ ಗೆಲ್ತೀನಿ ಅಂತ ಹೇಳಿದ್ರು. ಹಾಗೆಯೇ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮಾತಾಡಿ, ಜನರ ಬೆಂಬಲ ಇದೆ, ಬಿ ಫಾರ್ಮ್ ಸಿಗುವ ನಿರೀಕ್ಷೆ ಇದೆ, ಸೋಮವಾರ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದ್ರು. ಪಕ್ಷೇತರವಾಗಿ ಮಾಡ್ತೀವಿ ಸರ್. ಬಿ ಫಾರಂ ಇನ್ನೂ ಸಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪರು ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತು ಪಕ್ಷೇತರವಾಗಿ ಮಾಡ್ತೀವಿ ಸರ್. ಬಿ ಫಾರಂ ಇನ್ನೂ ಸಿಕ್ಕಿಲ್ಲ. ಶಾಮನೂರು ಶಿವಶಂಕರಪ್ಪರು ಬಗ್ಗೆ ನೀವು ಓದಿರಾ? ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿ ಅವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದಲ್ಲೂ ಕೂಡ ಮಹಿಳೆಯರ ಜೊತೆ. ಇತ್ತ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾಂಕೇತಿಕವಾಗಿ ತಮ್ಮ ಬೆಂಬಲಿಗರ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಸೋಮವಾರ ಬೃಹತ್ ಮೆರವಣಿಗೆ ಮೂಲಕ ಅಭಿಮಾನಿಗಳ ಜೊತೆ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿದ್ದೇವೆ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಬಾಗಲಕೋಟೆ ಉಪಚುನಾವಣಾ ಅಖಾಡ ಕೂಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಇವತ್ತೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದು, ತಮ್ಮ ಕುಟುಂಬದವರ ಜೊತೆ ಆಗಮಿಸಿದ ವೀರಣ್ಣ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. 12 ಗಂಟೆ ವೇಳೆಗೆ ಬಾಗಲಕೋಟೆ ಉಪ ವಿಭಾಗಾಧಿಕಾರಿ ಕಚೇರಿಗೆ ಪತ್ನಿಯ ಜೊತೆ ಆಗಮಿಸಿದ ಚರಂತಿಮಠ್ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು. ಇನ್ನು ಮಾರ್ಚ್ 23ರಂದು ಮತ್ತೊಮ್ಮೆ ಬೆಂಬಲಿಗರೊಂದಿಗೆ ಅದ್ದೂರಿಯಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು, ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆ ಕಷ್ಟ ಏನಿಲ್ಲ, ಗೆಲ್ಲಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಶಾಮನೂರು ಮೇಟಿ ಕುಟುಂಬದ ಬೇಡಿಕೆ ಇದೆ, ಅಂತಿಮವಾಗಿ ಯಾರಿಗೆ ಟಿಕೆಟ್ ಅಂತ ಪಿಸಿಸಿ ತೀರ್ಮಾನ ಮಾಡುತ್ತೆ ಅಂತ ಹೇಳಿದರು. ಇನ್ನು ಸಚಿವ ಎಂಬಿ ಪಾಟೀಲ್ ಕೂಡ ಮಾತನಾಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಟಿಕೆಟ್ಗೆ ಬೇಡಿಕೆ ಇಡಬಹುದು, ಕಾಂಗ್ರೆಸ್ಗೆ ಯಾರು ಒತ್ತಡ ಹೇರಲು ಆಗಲ್ಲ ಅಂತ ಹೇಳಿದರು. ಟಿಕೆಟ್ ಕೊಡ್ತೀವಿ ಏನಿಲ್ಲ, ಚರ್ಚೆ ಮಾಡ್ತಾರೆ, ಗೆದಿಬೇಕಲ್ಲ ನಾವು. ಅದಕ್ಕಾಗಿ ಯಾರಿಗೆ ಕೊಡಬೇಕು ಅಂತ ಇಲ್ಲಿ ದಾವಣಗೆರೆಯಲ್ಲಿ ಮತ್ತು ಅಲ್ಲಿ ಎರಡು, ಇಲ್ಲಿ ಶಿವಶಂಕರಪ್ಪನವರು ಅವರು ತೀರ್ಕೊಂಡಿದ್ದ ಜಾಗ ಅದು. ಈಗ ಅವರು ಕುಟುಂಬಕ್ಕೆ ಕೊಡಬೇಕು ಅನ್ನೋದು ಸ್ವಾಭಾವಿಕವಾಗಿ ಅವ್ರು ಕೇಳ್ತಾರೆ. ಮತ್ತು ಅಲ್ಲಿ ಹೆಚ್ಚು ಮೈನಾರಿಟಿ ಇದ್ದಾರೆ ಅಂತೇಳಿ ಮೈನಾರಿಟಿಯವರು ಕೂಡ ನಮಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅಂತಿಮವಾಗಿ
PCC ಅವರು ತೀರ್ಮಾನ ಮಾಡ್ತಾರೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ, ಮೇಟಿ ಅವರು ಅವ್ರ ಮಗನಿಗೆ ಕೊಡಬೇಕು ಅಂತ ಹೇಳಿ, ಮತ್ತು ಅಲ್ಲಿ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಪಕ್ಷದಲ್ಲಿ, ಅವರೆಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇದ್ರು ಇಷ್ಟು ದಿವಸ. ಈಗ ಅವರು ನಮಗೂ ಕೊಡಿ ಅಂತೇಳಿ ಕೇಳ್ತೀವಿ. ಸ್ವಾಭಾವಿಕ ತಪ್ಪೇನೋ ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, ಇಬ್ಬರು ಹೆಣ್ಮಕ್ಳಿದ್ದಾರೆ, ಒಬ್ಬ ಗಂಡ್ಮಕ್ಳಿದ್ದಾರೆ ಬಾಗಲಕೋಟೆಯಲ್ಲಿ. ಅವ್ರು 4 ಜನ ಟಿಕೆಟ್ ಕೇಳ್ತಾ ಇದ್ದಾರೆ. ಅದಕ್ಕೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶ್ಯಾಮ್ನವ್ರ ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಮೀಟಿಂಗ್ ಕೊಡ್ತಾ ಇಲ್ವ ನಾವು ಆಗಿತ್ತು. ಇನ್ನೊಂದು ಕಡೆ ಮೈನಾರಿಟೀಸ್ ಕೂಡ ಭಾಳಷ್ಟು ಜನ ಇದೆ, ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅವರು ಕೂಡ ಸರ್ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊಡ್ಬೋದು ನೋಡ್ರಿ, ಇದೆಲ್ಲ ನಾಮಪತ್ರ ಸಲ್ಲಿದ್ದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಇದು ಹಾಕ್ಬೋದು, ಯಾಕೆ ಎಷ್ಟೋ ಸಲ ನಾವು ಹಾಕ್ತಿರ್ತೀವಿ, ಯಾಕಂದ್ರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನ. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆದಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ SS ಮಲ್ಲಿಕಾರ್ಜುನ ಪುತ್ರ ಸಮರ್ಥ ನಾಮಪತ್ರ ಸಲ್ಲಿಕೆ ಮಾಡಿದ್ದು, ಈ ಮಧ್ಯೆ 2 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಸಭೆ ನಡೆಯಲಿದೆ. ಕೆಪಿಸಿಸಿ ವರದಿಯನ್ನ ಆಧರಿಸಿ ಟಿಕೆಟ್ ಫೈನಲ್ ಮಾಡಲಾಗುತ್ತೆ. ಮೇಟಿ ಕುಟುಂಬದಲ್ಲಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನೋದನ್ನ ನೋಡಬೇಕಿದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥಿಗೆ ಮಣೆ ಹಾಕಲಾಗುತ್ತಾ ಅನ್ನೋದು ಕೂಡ ಇನ್ನಷ್ಟೇ ತಿಳಿದು ಬರಬೇಕಿದೆ. ನೀರಾನೆ ದಾಳಿಗೆ ಪಶುವೈದ್ಯ ಬಲಿಯಾದ ದುರ್ಘಟನೆ ಶಿವಮೊಗ್ಗ ಹುಲಿ ಮತ್ತು ಸಿಂಹಧಾಮದಲ್ಲಿ ನಡೆದಿದೆ. ಬೆಂಗಳೂರಿನ ಬನ್ನೇರುಘಟ್ಟ ಮೂಲದ ಸಮೀಕ್ಷಾ ರೆಡ್ಡಿ ಮೃತಪಟ್ಟಿದ್ದಾರೆ. ನಿನ್ನೆ ತಾಪಮಾನ ಪರೀಕ್ಷಿಸುವಾಗ ನೀರಾನೆ ಏಕಾಏಕಿ ದಾಳಿ ನಡೆಸಿದೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರು, ಚಿಕಿತ್ಸೆ ಫಲಿಸದೆ ಇವತ್ತು ಸಮೀಕ್ಷಾ ಮೃತಪಟ್ಟಿದ್ದಾರೆ. ಒಬ್ಬಳೇ ಮಗಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಪಶುವೈದ್ಯ ಸಾವಿನ ಬಳಿಕ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೃಗಾಲಯದ ಪಶುವೈದ್ಯರಿಗೆ SOP ಪಾಲಿಸಲು ಸೂಚನೆ ನೀಡಲಾಗಿದೆ. ಈ ಬಗ್ಗೆ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಖಂಡ್ರೆ. 7 ದಿನಗಳ ಒಳಗಾಗಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. ಇನ್ನು ಮೃತ ವೈದ್ಯೆಯ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡುವ ಭರವಸೆಯನ್ನು ನೀಡಲಾಗಿದೆ. ಹಿಪೋಪೊಟಮಸ್ ನೀರಾನೆ ಅವ್ರ ಮೇಲೆ ದಾಳಿ ಮಾಡಿದ್ರಿಂದ ಅವ್ರಿಗೆ ತೀವ್ರವಾದ ಗಾಯ ಆಗಿದ್ದು ಅವರು ಇವತ್ತು ಬೆಳಗ್ಗೆ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಆಪರೇಷನ್ಸ್ ವರ್ ನಾಟ್ ಸಕ್ಸಸ್ಫುಲ್. ಅದರಲ್ಲಿ ಪ್ರಾಣಿ ಮಾಡಿದ ದಾಳಿಯಿಂದ ಸ್ವಲ್ಪ ಲಿವರ್ಗೆ ಮತ್ತು ಲಂಗ್ಗೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ, ಮತ್ತು ಎಕ್ಸೆಸಿವ್ ಬ್ಲಡ್ ಲಾಸ್ ಆಗಿತ್ತು ಅಂತ ನಮಗೆ ಇದರಲ್ಲಿ ಕಂಡು ಬಂದಿದೆ. ಇದೇ ನಿಟ್ಟಿನಲ್ಲೇ ನಾವು ಒಂದು UDR ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ನಾವು ಓನ್ಲಿ ಸನ್ಕಾನೂರ್ ಮೇಲೆ ಫೋಕಸ್ ಇದ್ದಿದ್ದು. 5 ದಿನದಿಂದ ಊಟ ಬಿಟ್ಟಿತ್ತು. ಅದು ನಾನು ನಾರ್ಮಲ್ ಅಂತ ಕೂಡ ಹೇಳಿದ್ದೆ, ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಮರಿ ಹಾಕುವಂತ ಸಂದರ್ಭದಲ್ಲಿ ಊಟ ಬಿಡುತ್ತೆ. ಸೊ ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಂತ ಕೂಡ ಹೇಳಿದ್ದೆ. ಸೊ ಹಾಗಾಗಿ ಇಳಿದಿದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ. ಆಕ್ಚುಲಿ SOP ಅಂದ್ರೆ ತುಂಬಾ ಪ್ರೋಟೋಕಾಲ್ಸ್ ಇರುತ್ತೆ. ಒಬ್ರು ಯೂನಿಫಾರ್ಮ್ ಸ್ಟಾಫ್ ಕೂಡ ಇರಬೇಕು, ಆಮೇಲೆ ಆರ್ಮರ್ಸ್ ಇರ್ಬೇಕು, ಪ್ರೊಟೆಕ್ಷನ್ ಆರ್ಮರ್ಸ್, ಆಮೇಲೆ ಸೆಡೇಷನ್ ಮಾಡಿ ಅನಿಮಲ್ ಹತ್ರ ಹೋಗ್ತಕ್ಕಂಥದ್ದು, ಅನಸ್ತೇಷಿಯಾ ಕೊಟ್ಟೆ ಹೋಗ್ತಕ್ಕಂಥದ್ದು ಇರುತ್ತೆ. ಇನ್ವಾಲ್ವ್ಮೆಂಟ್ ತುಂಬ ಜಾಣಿ ಇದ್ರು ಅವರು. ವೆಟ್ನರಿ ಅವರಿಗೆ ಮೊದಲೇ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಇತ್ತು ಸ್ವಲ್ಪ. ಸೊ ಮಂಗಳೂರು ಕಡೆ ಏನೋ ರೆಸ್ಕ್ಯೂ ಅನಿಮಲ್ದು ಎಲ್ಲ ಸ್ವಲ್ಪ ಚಿಕಿತ್ಸೆ ಎಲ್ಲ ಮಾಡಿರೋ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಇಂಟರ್ವ್ಯೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ ಅದಕ್ಕೋಸ್ಕರ ಅವರು ಇಂಟರ್ವ್ಯೂಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದಕ್ಕೋಸ್ಕರ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆ. ಸೊ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಪೋರ್ಟ್ ಮಾಡ್ತಾ ಇದೆ. ಪ್ರೋಸೆಸ್ ಬೇಗ ಅನುಕೂಲ ಮಾಡಿಕೊಡ್ಬೇಕು ಅವ್ರ ಫ್ಯಾಮಿಲಿಗೆ ಅಂತ ಕೋಆರ್ಡಿನೇಷನ್ ಮಾಡ್ತಾ ಇದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ಬಜೆಟ್ ಪೂರ್ವಭಾವಿ ಸಭೆ ವಿಧಾನಸೌಧದಲ್ಲಿ ನಡೀತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವ ಸಭೆಯಲ್ಲಿ ಬೆಂಗಳೂರು ವ್ಯಾಪ್ತಿಯ ಎಲ್ಲಾ ಪಕ್ಷದ ಶಾಸಕರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದಾರೆ. ಜಿಬಿಎ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹಾಗೆಯೇ ಎಲ್ಲಾ ಪಾಲಿಕೆಗಳ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಒಂದೊಂದೇ ಪಾಲಿಕೆಯ ಸಭೆಯನ್ನ ಪ್ರತ್ಯೇಕವಾಗಿ ಮಾಡಲಾಗುತ್ತಿದೆ. ಬೆಂಗಳೂರು ಬಳಿ 2ನೇ ಏರ್ಪೋರ್ಟ್ ನಿರ್ಮಾಣ ವಿಚಾರ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇನ್ನು ಇದೇ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದು, 2ನೇ ಏರ್ಪೋರ್ಟ್ ಬಗ್ಗೆ ಟೆಂಡರ್ ಕರೆದಿದ್ದೇವೆ. ಈಗಾಗಲೇ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಗಳು 3 ಸ್ಥಳಗಳನ್ನು ನೋಡ್ಕೊಂಡು ಹೋಗಿದ್ದಾರೆ. ರಿಪೋರ್ಟ್ ಬಂದ ಬಳಿಕ ಮುಂದಿನ ಕ್ರಮ ಅಂತ ಹೇಳಿದರು. ಏರ್ಪೋರ್ಟ್ ಬಗ್ಗೆ ನಾವು ಟೆಂಡರ್ ಕರೆದಿದ್ದೀವಿ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು 3 ಸೈಟ್ಸ್ ಅನ್ನು ನೋಡೋಗಿದ್ದಾರೆ. ಆ 3 ಸೈಟ್ನಲ್ಲಿ ಅವರು ಅನೇಕ ವಿಷಯಗಳನ್ನು ಹೇಳಿದ್ದಾರೆ.
ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚಾಲೆಂಜಸ್ ಏನಿದಾವೆ ಎಲ್ಲವನ್ನ ಆ ಚಾಲೆಂಜಸ್ ಎಲ್ಲ ಟೆಂಡರ್ ಕರೆದಿದ್ವಿ. ಟೆಂಡರ್ನಲ್ಲಿ ಈಗ 3-4 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ನಿಗದಿತ ಟೈಮ್ ಇರ್ತದೆ, 30-40 ಡೇಸ್ ಅಥವಾ 2 months ಟೈಮ್ ಗೊತ್ತಿಲ್ಲ. ಅದು ಮುಗಿದ ಮೇಲೆ ಆ ರಿಪೋರ್ಟ್ ಬರ್ತಾರೆ. ರಿಪೋರ್ಟ್ ಬಂದಮೇಲೆ ನಾವು ಕೇಂದ್ರ ಸರ್ಕಾರಕ್ಕೆ ಹೋಗ್ತೀವಿ. ಈಗ ಅವ್ರು ಪರ್ಮಿಷನ್ ಕೊಡುವಂಥದ್ದು ಏನೋಂಥದ್ದು ಅಂಥದ್ದು ಯಾವುದೂ ಕೂಡ ಇಲ್ಲ. ಅದು ಆ ರಿಪೋರ್ಟ್ ಬಂದಮೇಲೆ ನಾವು. ಕೊಪ್ಪಳದ ತುಂಗಭದ್ರಾ ಕ್ರಸ್ಟ್ ಗೇಟ್ ಅಳವಡಿಕೆಯನ್ನ ಸಚಿವ ಎನ್ಎಸ್ ಬೋಸರಾಜು ವೀಕ್ಷಿಸಿದ್ದಾರೆ. ಬಳಿಕ ಮಾತನಾಡಿದ ಅವರು, ತುಂಗಭದ್ರದ 33 ಗೇಟ್ಗಳಲ್ಲಿ ಈಗಾಗಲೇ 18 ಗೇಟ್ಗಳು ಅಳವಡಿಕೆಯಾಗಿವೆ. ಗೇಟ್ ಅಳವಡಿಕೆ ಕಾರ್ಯ ನಿಗದಿತ ಸಮಯಕ್ಕಿಂತ ಮೊದಲೇ ಮುಗಿಯಲಿದೆ ಅಂತ ತಿಳಿಸಿದ್ದಾರೆ. ಏಪ್ರಿಲ್ ಕೊನೆಯ ವಾರಕ್ಕೆ ಗೇಟ್ ಅಳವಡಿಕೆ ಪೂರ್ಣಗೊಳ್ಳಲಿದೆ ಅಂತ ಹೇಳಿದ್ದಾರೆ. ಮಂಡ್ಯದ ಅವ್ವೇರಹಳ್ಳಿಯಲ್ಲಿ ಮೂಲಸೌಕರ್ಯ ಮರೀಚಿಕೆಯಾಗಿದೆ. ರಸ್ತೆ ಇಲ್ಲ, ಸರಿಯಾದ ಚರಂಡಿ ಇಲ್ಲ, ನೀರೂ ಬರಲ್ಲ. ಈ ಬಗ್ಗೆ ಶಾಸಕರಿಗೆ ಮನವಿ ಮಾಡಿದರೂ ಪ್ರಯೋಜನ ಆಗಿಲ್ವಂತೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಅವ್ವೇರಹಳ್ಳಿ ಜನರು ನ್ಯೂಸ್ 18 ಮುಂದೆ ಸಮಸ್ಯೆಗಳನ್ನು ಬಿಚ್ಚಿಟ್ಟಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಆಗದೇ ಇದ್ರೆ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ಹೊಸ ಬಸ್ ಡಿಪೋ ಕಾಮಗಾರಿ ಮುಗಿದು 1 ವರ್ಷ ಆದರೂ ಉದ್ಘಾಟನೆಯ ಭಾಗ್ಯ ಇಲ್ಲ. 10 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದ್ದು ಉದ್ಘಾಟನೆ ಆಗದೆ ಧೂಳು ಹಿಡಿದಿದೆ. ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆಗೆ ಶಾಸಕ ಗೋಪಾಲಕೃಷ್ಣ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ಅಂತ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲೊಬ್ಬ ವಿಚಿತ್ರ ಕಳ್ಳನನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅರ್ಚಕರ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆ ಬಳಿಕ ಅವರನ್ನ ಶುಭ ಕಾರ್ಯಕ್ಕೆ ಆಹ್ವಾನಿಸಿ ಮುತ್ತೈದೆಯರ ಆಭರಣಗಳನ್ನ ಎಗರಿಸ್ತಾ ಇದ್ದ ವ್ಯಕ್ತಿಯೊಬ್ಬನನ್ನ ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ರಾಜಾಜಿನಗರ ಭಾಗದ ಪ್ರಸಿದ್ಧ ಮಠದ ಅರ್ಚಕರೊಬ್ಬರಿಗೆ ಯಾಮಾರಿಸಿದ್ದಂತಹ ಖತರ್ನಾಕ್ ಕಳ್ಳ ಅವರ ಪತ್ನಿಯನ್ನ ಬಾಗಿನ ಕೊಡೋ ನೆಪದಲ್ಲಿ ಕರೆದೊಯ್ತಾ ಇದ್ದಾಗ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದ. ಈ ಬಗ್ಗೆ ಅರ್ಚಕರು ರಾಜಾಜಿನಗರ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಸದ್ಯ ಆರೋಪಿ ಪ್ರವೀಣ್ ಭಟ್ನನ್ನ ಪೊಲೀಸರು ಬಂಧಿಸಿದ್ದು ಆತನಿಂದ ಸುಮಾರು 15 ಲಕ್ಷ ಮೌಲ್ಯದ 116 ಗ್ರಾಂ ಚಿನ್ನ, 409 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ರಿಲಯನ್ಸ್ ಫೌಂಡೇಶನ್ ನಡೆಸುವ ವಂತಾರದಲ್ಲಿ ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಸದ್ಯ ಈ ಅರ್ಜಿ ವಜಾಗೊಂಡಿದೆ. ಪ್ರಾಣಿಗಳ ಆಮದಿನಲ್ಲಿ ಅಕ್ರಮ ನಡೆದಿಲ್ಲ ಅಂತ ಎಸ್ಐಟಿ ವರದಿ ಕೊಟ್ಟಿತ್ತು. ಇನ್ನೊಂದು ಕಡೆ ಸಿಐಟಿಎಸ್ ವರದಿಯಲ್ಲೂ ಕೂಡ ವಂತಾರದಲ್ಲಿ ಅಕ್ರಮ ನಡೆದಿಲ್ಲ ಅಂತ ಉಲ್ಲೇಖ ಆಗಿತ್ತು. ಈ ಹಿನ್ನೆಲೆ ವಂತಾರ ವಿರುದ್ಧದ ಆರೋಪವನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ಬಣ್ಣದ ಓಕುಳಿ ಆಟ ಆಡುವುದು ರಾಜ್ಯದ ಹಲವು ಕಡೆ ನಡೆದು ಬಂದ ಸಂಪ್ರದಾಯ. ಯಾದಗಿರಿಯಲ್ಲಿ ಇಂದಿಗೂ ಈ ಸಂಪ್ರದಾಯವನ್ನ ಪಾಲಿಸಿಕೊಂಡು ಬರಲಾಗುತ್ತಿದೆ. ರಂಗುರಂಗಿನ ಬಣ್ಣದ ಓಕುಳಿಯಲ್ಲಿ ಯುವಕರು ಮಿಂದೆದ್ದಿದ್ದಾರೆ.